ಮಲ್ಲಿಗೆ ಗಿಡಕ್ಕೆ ನಾನು 3 ವಾರದ ಹಿಂದೆ ಒಂದು ಫರ್ಟಿಲೈಸರ್ ಹೇಳಿದ್ದೆ. ನೀವೆಲ್ಲ ಅದನ್ನು ಅಪ್ಲೈ ಮಾಡಿದ್ದೀರಾ? ನಿಮ್ಮ ಗಿಡದಲ್ಲೂ ಈ ರೀತಿ ಹೂಗಳು ಬರ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಯಾರೆಲ್ಲ ಮಲ್ಲಿಗೆ ಗಿಡವನ್ನು ಬೆಳೆಸ್ತಾ ಇದ್ದೀರಾ, ಅವ್ರ ಗಿಡದಲ್ಲಿ ಇನ್ನೂ ಹೂಗಳು ಬರ್ತಾ ಇಲ್ಲ ಅಂತಂದರೆ ಪಿಂಚಿಂಗ್ ಮಾಡಿ. ಒಂದು 3ರಿಂದ 4 ಲೀಫ್ ನೋಡಿಬಿಟ್ಟು, ಅಂತಂದರೆ ಎಲೆಗಳ ಕೆಳಗಡೆ ಮೇಲಿಂದ ಒಂದು 2-3 ಲೀಫನ್ನು ಬಿಟ್ಟು, ಎಲೆಗಳನ್ನು ಬಿಟ್ಟು ಕಟ್ ಮಾಡಿ. ಇದರಿಂದ ಏನಾಗುತ್ತೆ, ಬ್ರಾಂಚಸ್ ಹೆಚ್ಚು ಕವಲೊಡೆಯುತ್ತೆ. ಆ ಪ್ರತಿಯೊಂದು ಬ್ರಾಂಚ್ನಲ್ಲೂ ನಿಮಗೆ ಮಲ್ಲಿಗೆ ಗಿಡ ಕೊಡುತ್ತೆ. ನಿಮಗೆ ಮಲ್ಲಿಗೆ ಹೂ ಬರಬೇಕು ಅಂತಂದರೆ ಈ ಪಾಯಿಂಟ್ ನೆನಪಲ್ಲಿರಬೇಕು. ಎಷ್ಟು ನಾವು ಹೆಚ್ಚಿಗೆ ಪಿಂಚಿಂಗ್ ಮಾಡ್ತೀವಿ ಅಷ್ಟು ಮಲ್ಲಿಗೆ ಗಿಡದಲ್ಲಿ ಹೂಗಳು ಬರುತ್ತೆ. ನೋಡಿ, ನನ್ನ ಮಲ್ಲಿಗೆ ಗಿಡ ಕಂಪ್ಲೀಟಾಗಿ ತುಂಬೋಗಿದೆ ಮೊಗ್ಗುಗಳಿಂದ. ಚಿಕ್ಕ ಗಿಡದಲ್ಲೂ ಮೊಗ್ಗುಗಳಿದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಾನು ಹಿಂದೆ ಹಾಕಿರುವಂಥ ಫರ್ಟಿಲೈಸರ್. ಇವಾಗ ಈ ಹೂಗಳೆಲ್ಲ ಅರಳಿದೆ, ಅದನ್ನು ಕೂಡ ಮುಂದೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಇವಾಗ ಗ್ರೋತ್ ಆಗ್ತಾಯಿದೆ. ಮಧ್ಯದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಗಿಡಗಳಿಗೆ ಒಂದು ರೀತಿ ನ್ಯಾಚುರಲ್ ಆಗಿ ಫರ್ಟಿಲೈಸರ್ ಕೂಡ ಸಿಗ್ತಾ ಇದೆ. ಇವಾಗ ಮತ್ತೆ 2 ದಿನಗಳ ಹಿಂದೆ ಮಳೆ ಆಗಿತ್ತು. ತುಂಬ ಚೆನ್ನಾಗಿ ಇವಾಗ ಗಿಡಗಳೆಲ್ಲ ಚಿಗುರೊಡಿತಾ ಇದೆ. ಗುಲಾಬಿ ಆಗಿರ್ಬೋದು, ದಾಸವಾಳ, ಮಲ್ಲಿಗೆ, ಎಲ್ಲ ರೀತಿಯ ಹೂಗಳು, ಕರಿಬೇವು, ನಿಂಬೆಹಣ್ಣಿನ ಗಿಡ, ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬೆಳೀತಾ ಇದೆ. ನೋಡಿ, ನಾನು ಹಾಕಿರುವಂಥ ಫರ್ಟಿಲೈಸರ್. ಈ ಗಿಡ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದರೆ ನಿಮಗೆಲ್ಲ ನೆನಪಿರ್ಬೋದು. ಇದರಲ್ಲಿ ಅಷ್ಟೊಂದು ಮೊಗ್ಗುಗಳಿರಲಿಲ್ಲ, ಕೇವಲ ಬ್ರಾಂಚಸ್ ಇತ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದರಲ್ಲಿ ಮೊಗ್ಗುಗಳು ತುಂಬಿಕೊಂಡಿದೆ. ಈ ರೀತಿ ಹೂಗಳು ಬರಬೇಕು, ದೊಡ್ಡದಾಗಿ ಗಾತ್ರದಲ್ಲಿ ಮೊಗ್ಗುಗಳು ಬರಬೇಕು, ಸಂಪೂರ್ಣವಾಗಿ ಅರಳಬೇಕು ಅಂತಂದರೆ ನೀವು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು, ಹೇಳಿರುವಂಥ ಪಾಯಿಂಟ್ಸನ್ನು ಗಮನದಲ್ಲಿಡಬೇಕು. ಇದಕ್ಕೆ ಮಿನಿಮಮ್ 5ರಿಂದ 6 ಗಂಟೆಗಳ ಬಿಸಿಲು ಬೇಕು. ಇದು ತುಂಬ ಹೆವಿ ಫೀಡರ್ ಪ್ಲಾಂಟ್, ಯಾಕಂತಂದರೆ ಇದು ಗೊಂಚಲಾಗಿ ಹೂಗಳನ್ನು ನಮಗೆ ಕೊಡುತ್ತೆ. ನೋಡಿ, ನನ್ನ ಹತ್ರ 4ರಿಂದ 5 ವೆರೈಟಿಯ ಮಲ್ಲಿಗೆ ಗಿಡಗಳಿವೆ. ಕಾಕಡ ಹಿಡಿದು ಸೂಜಿ ಮಲ್ಲಿಗೆ ಹಿಡಿದು ಟೋಟಲ್ 6 ವೆರೈಟಿಯ ಮಲ್ಲಿಗೆ ಗಿಡಗಳು ನನ್ನ ಹತ್ರ ಇದೆ. ನೋಡಿ, ಅರಳಿದ ನಂತರ ಯಾವ ರೀತಿ ಕಾಣಿಸ್ತಾ ಇದೆ ಗಿಡಗಳು. ಪ್ರತಿ ಗಿಡದಲ್ಲಿ ನಕ್ಷತ್ರ ಮುತ್ತುಗಳಿಟ್ಟಂತೆ ಕಾಣಿಸ್ತಾ ಇದೆ. 4ರಿಂದ 5 ಗಂಟೆ ಬಿಸಿಲು ಸಾಕು. ಆಮೇಲೆ ಇದಕ್ಕೆ ವಾರಕ್ಕೊಮ್ಮೆ ಎಪ್ಸಮ್ ಸಾಲ್ಟ್ ನೀರನ್ನು ಖಂಡಿತ ಸ್ಪ್ರೇ ಮಾಡಿ. ಅದರಲ್ಲಿ ಒಂದು ಅರ್ಧ ಚಮಚ ಸೀವಿಡ್ ಲಿಕ್ವಿಡನ್ನು ಹಾಕಿ ನೋಡಿ. ನಿಮ್ಗೆ ಎಷ್ಟು ವ್ಯತ್ಯಾಸ ಗೊತ್ತಾಗುತ್ತೆ ಅಂತಂದರೆ ನೀವೇ ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ಬಂದು. ತುಂಬ ಚೆನ್ನಾಗಿ ಹೂಗಳು ಬಂದಿದೆ ಮೇಡಮ್, ಅಕ್ಕ ಹೂ ಚೆನ್ನಾಗಿ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ, ಹೂಗಳು ಬರ್ತಾ ಇದೆ ಅಂತ. ಅಷ್ಟು ಚೆನ್ನಾಗಿ ಎಪ್ಸಮ್ ಸಾಲ್ಟ್ ಮತ್ತು ಸೀವಿಡ್ ಎರಡೂ ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಹಾಗೂ ಮಣ್ಣಿನಲ್ಲಿ ಕೊಡೋದ್ರಿಂದ. ನೆಕ್ಸ್ಟ್ ಬರುವಂಥದ್ದು, ಇವಾಗ ನೀವು ಮಲ್ಲಿಗೆ ಗಿಡವನ್ನು ರೀಪಾಟ್ ಮಾಡಬೇಡಿ, ರೂಟ್ ಪ್ರೂನಿಂಗ್ ಮಾಡಬೇಡಿ. ನೀವೇನಾದರೂ ಇವಾಗ ಈ 2 ಕೆಲಸಗಳನ್ನು ಮಾಡಿದ್ರೆ ನಿಮ್ಮ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಹೂಗಳು ಬರಲ್ಲ, ಅದರ ಬದಲಾಗಿ ಗಿಡ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಒಣಗೋಗುತ್ತೆ. ಹಾಗಾಗಿ ನೀವೇನು ಮಾಡ್ಬೋದು, ಒಂದು ವೇಳೆ ನಿಮ್ಗೆ ಮಾಡಲೇಬೇಕು ಅಂತಂದರೆ ಪಾಟಿಂದ ಹೇಗಿದೆಯೋ ಗಿಡ ಹಾಗೆ ಎಬ್ಬಿಸಿ ದೊಡ್ಡ ಪಾಟಲ್ಲಿ ಸ್ವಲ್ಪ ಮಣ್ಣನ್ನು ಹಾಕಿ ರೀಪಾಟ್ ಮಾಡಿ ಸಾಕು. ಡಿಸ್ಟರ್ಬ್ ಮಾಡಬೇಡಿ, ಯಾವುದೇ ರೀತಿಯ ಗಿಡದ ಒಂದು ಸಿಸ್ಟಮನ್ನು ಡಿಸ್ಟರ್ಬ್ ಮಾಡಬೇಡಿ. ಆಮೇಲೆ ಈ ಮಗ್ಗುಗಳು ಸಂಪೂರ್ಣವಾಗಿ ಅರಳಬೇಕು ಅಂತಂದರೆ ಇದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ವಸ್ತು. ಅದು ಎದರಲ್ಲಿ ಸಿಗುತ್ತೆ ಅಂತಂದರೆ ನಮಗೆ ಬೀಟ್ರೂಟ್ ಲಿಕ್ವಿಡ್ನಲ್ಲಿ ಸಿಗುತ್ತೆ, ಈರುಳ್ಳಿ ಸಿಪ್ಪೆಯಲ್ಲಿ ಸಿಗುತ್ತೆ, ಇಲ್ಲ ಅಂತಂದರೆ ಸೀವಿಡ್ ಲಿಕ್ವಿಡ್ ಫರ್ಟಿಲೈಸರ್ನಲ್ಲಿ ನಮಗೆ ಈ 3 ವಸ್ತುಗಳಲ್ಲಿ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಸೂಕ್ಷ್ಮ ಪೋಷಕಾಂಶಗಳು, ಜಿಂಕ್, ಐರನ್, ಕ್ಯಾಲ್ಶಿಯಂ, ಬೋರಾನ್, ಸತ್ತು, ಈ ಎಲ್ಲ ವಸ್ತುಗಳು ನಮಗೆ ಸೀವಿಡ್, ಈರುಳ್ಳಿ ಸಿಪ್ಪೆ, ಬೀಟ್ರೂಟ್ನಲ್ಲಿ ಸಿಗುವಂಥದ್ದು. ನೋಡೋದ್ರಲ್ಲ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು, ನೀವು ಗಿಡದಲ್ಲಿ ಹೂಗಳು ಬಂದ ನಂತರ, ಅರಳಿದ ನಂತರ ಅವುಗಳನ್ನು ತೆಗೆಯೋದನ್ನು ಮರಿಬೇಡಿ. ಸಾಯಂಕಾಲ ನಿಮಗೆ ಎಷ್ಟೊತ್ತು ಬೇಕೋ ಅಷ್ಟು, ಅಥವಾ ನಿಮ್ಗೆ ಯಾವಾಗ ಬೇಕು ಅನಿಸುತ್ತೋ ಆವಾಗ ತೆಗೆದುಬಿಡಿ. 2-3 ದಿನಗಳವರೆಗೆ ಅದೇ ಗಿಡದಲ್ಲಿ ಬಿಡಬೇಡಿ. ಇದರಿಂದ ಗಿಡದ ಒಂದು ಎನರ್ಜಿ ವೇಸ್ಟ್ ಆಗುತ್ತೆ. ಮತ್ತೆ ಬರುವಂಥ ಮೊಗ್ಗುಗಳು ಲೇಟಾಗಿ ಅರಳುತ್ತೆ. ಯಾಕಂತಂದರೆ ಆ ಹೂ ಏನು ಮಾಡ್ತಾ ಇರುತ್ತೆ, ಆ ಗಿಡದ ಮಣ್ಣಿನಲ್ಲಿರುವಂಥ ಸತ್ವಗಳನ್ನು ಹೀರ್ಕೊಳ್ತಾ ಇರುತ್ತೆ. ಹಾಗಾಗಿ ನಿಮಗೆ ಹೆಚ್ಚು ಹೂ ಬೇಕು ಅಂತಂದರೆ ಅರಳಿರುವಂಥ ಹೂಗಳನ್ನು ತೆಗೆದು ಬಳಸ್ಕೊಳ್ಳಿ. ಇದು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಒಂದು ಪಾಯಿಂಟ್. ಆಮೇಲೆ ಅದೇನು ಹೂಗಳು ಅರಳಿ ಹೋಗಿರುತ್ತೋ ಅಲ್ಲಿ ಇನ್ನೊಂದು ಮೊಗ್ಗು ಇದೆ ಅಂತಂದರೆ ಅದು ಅರಳೋದಕ್ಕೆ ಬಿಡಿ. ಆಮೇಲೆ ಆ ಪೂರ್ತಿ ಏನು ಮೊಗ್ಗಿರುವಂಥ ಒಂದು ಪಾರ್ಟ್ ಇರುತ್ತಲ್ಲ, ಅದು ಕಂಪ್ಲೀಟಾಗಿ ಖಾಲಿ ಆಯಿತು ಅಂತಂದರೆ ಅಲ್ಲಿ ಲೈಟಾಗಿ ಒಂದು ರೀತಿ ಕಟ್ ಹಾಕಿಬಿಡಿ. ಇದರಿಂದ ಮತ್ತೆ ಅಲ್ಲಿ ಚಿಗುರೊಡೆದು ಆ ಒಂದು ಬ್ರಾಂಚ್ನಲ್ಲಿ ನಿಮಗೆ ಮೊಗ್ಗುಗಳು, ಹೂಗಳು ಸಿಗ್ತಾ ಇದ್ದರೆ ಅಲ್ಲಿ 2 ಬ್ರಾಂಚಸ್ ಬಂದು ಅಲ್ಲಿ ಮತ್ತೆ ಹೆಚ್ಚು ನಿಮಗೆ ಹೂಗಳು, ಮೊಗ್ಗುಗಳು ಸಿಗುವಂಥದ್ದು. ಆಮೇಲೆ ಮಣ್ಣಿನಲ್ಲಿ ಲೈಟಾಗಿ ತೇವಾಂಶ ಇರಬೇಕು. ಅತಿಯಾದ ತೇವಾಂಶ ಎನ್ನಬಾರ್ದು, ಅತಿಯಾಗಿ ಒಣಗಲು ಬಿಡಬೇಡಿ. ತುಂಬಾ ಹಸಿ ಆಯಿತು ಅಂತಂದರೆ ಗಿಡದಲ್ಲಿ ಮೊಗ್ಗುಗಳು ಬರಲ್ಲ. ನಿನ್ನೆ ವಿಡಿಯೋನಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈ ರೂಲ್ಸನ್ನು ಫಾಲೋ ಮಾಡಿ ನೋಡಿ, ನಿಮ್ಮ ಗಿಡದಲ್ಲಿ ಖಂಡಿತ ಹೂಗಳು ಬಂದೇ ಬರುತ್ತೆ. ಆಮೇಲೆ ಮೊಗ್ಗು ಬರೋದಕ್ಕೆ ಶುರುವಾದ ನಂತರ ನೈಟ್ರೋಜನ್ ಕೊಡಬೇಡಿ, ಕೇವಲ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಕೊಡಿ. ಆ ಹೂವೆಲ್ಲ ಮುಗಿದು ಹೋದ ನಂತರ ಮತ್ತೇನು ಮಾಡಿ, ನೀವು ಕಂಪೋಸ್ಟನ್ನು ಹಾಕಿ. ಕಂಪೋಸ್ಟ್ ಹಾಕಿದ ನಂತರ ಅಲ್ಲಿ ಮತ್ತೆ ಬ್ರಾಂಚಸ್ ಕವಲೊಡೆಯುತ್ತೆ. ಆವಾಗ ಆ ಬ್ರಾಂಚಸ್ ಕವಲೊಡೆದು ಅಲ್ಲಿ ಚಿಕ್ಕ ಚಿಕ್ಕ ಮೊಗ್ಗುಗಳು ಕಾಣಿಸ್ತಾ ಇದೆ ಅಂದಮೇಲೆ ಮತ್ತೆ ನೀವೇನು ಮಾಡಬೇಕಲ್ಲಿ ಪೊಟ್ಯಾಷಿಯಮ್
ಇರುವಂಥ ಫರ್ಟಿಲೈಸರನ್ನು ಕೊಡಬೇಕು. ಈ ಕೆಲವು ಟಿಪ್ಸ್ ನೀವು ಖಂಡಿತವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ನಿಮಗೆ ಮಲ್ಲಿಗೆ ಗಿಡದಲ್ಲಿ ಅಥವಾ ಯಾವುದೇ ಗಿಡದಲ್ಲಿ ಹೂಗಳು ಬೇಕು ಅಂತಂದರೆ. ಚಿಗುರು ಹೊಡಿಬೇಕಾದ್ರೆ ನೈಟ್ರೋಜನ್, ಲೈಟಾಗಿ ಮೊಗ್ಗುಗಳು ಬಡ್ಡಿಂಗ್ ಫಾರ್ಮೇಷನ್ ಶುರುವಾಯಿತು ಅಂತಂದರೆ ಅಲ್ಲಿ ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ, ಸಲ್ಫರ್, ಫಾಸ್ಫರಸ್ ಇರುವಂಥ ಫರ್ಟಿಲೈಸರ್ ಕೊಡಿ. ಹೂಗಳು ಮುಗಿದೋಯ್ತು ಅಂತಂದರೆ ಮತ್ತೆ ಅದನ್ನು ಪಿಂಚಿಂಗ್ ಮಾಡಿ ಹಾಗೆ ನೀರನ್ನು ಖಂಡಿತ ಸ್ಪ್ರೇ ಮಾಡೋದನ್ನು ಮರಿಬೇಡಿ. ಇಲ್ಲ ಅಂತಂದರೆ ಬರುವಂಥ ಚಿಗುರು ಏನಾಗುತ್ತೆ, ಡಲ್ ಆಗುತ್ತೆ, ಅದು ಹೆಲ್ದಿಯಾಗಿ ಬರಲ್ಲ. ಯಾಕಂತಂದರೆ ಬಿಸಿಲು ಅತಿಯಾಗಿರೋದ್ರಿಂದ ಆ ಚಿಗುರು ತುಂಬ ನಾಜೂಕಾಗಿರುತ್ತೆ. ಹಾಗಾಗಿ ದಿನಕ್ಕೆ 2 ಹೊತ್ತು ನೀವೇನು ಮಾಡಬೇಕು, ನೀರನ್ನು ಸ್ಪ್ರೇ ಮಾಡಬೇಕು. ಇವತ್ತು ನಾನು ಕೊಡ್ತಿರುವಂಥ ಫರ್ಟಿಲೈಸರ್ 3 ವಾರ ಆಯಿತು ನಾನು ನನ್ನ ಗಿಡಗಳಿಗೆ ಗೊಬ್ಬರ ಹಾಕಿ. ಮಲ್ಲಿಗೆ ಗಿಡಕ್ಕೆ ನೋಡಿ, ನಾನಿಲ್ಲಿ ಈರುಳ್ಳಿ ಸಿಪ್ಪೆ ಮತ್ತು ಆಲೂಗಡ್ಡೆ ಸಿಪ್ಪೆಯನ್ನು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಇವೆರಡೂ ಮಿಕ್ಸ್ ಮಾಡಿ ನಾನು ಪೌಡ್ರ್ ಮಾಡಿ ನನ್ನ ಹತ್ರ ಯಾವಾಗಲೂ ರೆಡಿ ಇಡುತ್ತೆ. 2 ಚಮಚ ನಾನಿಲ್ಲಿ 3 ಪಾಟ್ನ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಇದು ಸಾಸಿವೆ ಹಿಂಡಿಯ ಪೌಡ್ರ್. ಹಿಂಡಿ ಸಿಗುತ್ತೆ ಅಥವಾ ಪೌಡ್ರ್ನಲ್ಲೂ ಸಿಗುತ್ತೆ ನಿಮಗೆ. ನಾನು ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕು ಅಂದರೆ ಆನ್ಲೈನ್ ತರಿಸ್ಕೊಳ್ಳಿ. ಸಾಧ್ಯವಾದಷ್ಟು ಹತ್ತಿರದ ಫರ್ಟಿಲೈಸರ್ ಶಾಪ್ ಅಥವಾ ಎಲ್ಲಿ ದನಕರು ಸಾಕ್ತಾರಲ್ಲ ಅವ್ರ ಹತ್ರ ಕೂಡ ನಿಮಗೆ ಸಿಗುತ್ತೆ. ಇದನ್ನು ಕೂಡ ನಾನು 2 ಚಮಚ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬರುವಂಥದ್ದು ಮೊಟ್ಟೆ ಸಿಪ್ಪೆಯ ಒಂದು ಪೌಡರ್. ಇದನ್ನು ಕೂಡ ಏನು ಮಾಡಿ ನಿಮ್ಮ ಹತ್ರ ಯಾವಾಗಲೂ ಇಟ್ಕೊಂಡಿರಿ. ಇದು ಫ್ರೀ ಆಫ್ ಕಾಸ್ಟ್, ನಿಮ್ಗೆ ಯಾವುದೇ ರೀತಿಯ ದುಡ್ಡು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. 1 ಚಮಚ. ಆಮೇಲೆ 4ನೇ ವಸ್ತು, ಇಲ್ಲಿ ನಾನು ಬೋನ್ ಮೀಲನ್ನು ಹಾಕ್ತಾಯಿದ್ದೀನಿ. ಇದು ನನ್ನ ಮಲ್ಲಿಗೆ ಗಿಡದಲ್ಲಿ ಹೆಚ್ಚು ಹೂಗಳು ಬರೋದಕ್ಕೆ ಒಂದು ರೀತಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಹಿಂದಿನ ವೀಡಿಯೋನಲ್ಲಿ ನಾನು ಬೋನ್ ಮೀಲ್ ಹಾಕಿರಲಿಲ್ಲ. ಅಲ್ಲಿ ನಾನು ಬೂದಿ, ವರ್ಮಿ ಕಂಪೋಸ್ಟ್, ನೀಮ್ ಕೇಕ್ ಪೌಡ್ರ್, ಇನ್ನೂ ಹಲವಾರು ವಸ್ತುಗಳನ್ನು ಮಿಕ್ಸ್ ಮಾಡಿ ಹಾಕಿದ್ದೆ. ಅದು ಕೂಡ ನನಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಇವಾಗ ನಾನಿಲ್ಲಿ ಕೇವಲ ಮೈಕ್ರೋನ್ಯೂಟ್ರಿಯೆಂಟ್ಸ್, ಫಾಸ್ಫರಸ್, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಐರನ್ ಇರುವಂಥ ವಸ್ತುಗಳನ್ನು ಹಾಕ್ತಾಯಿದ್ದೀನಿ. ಬೋನ್ ಮೀಲ್ನಲ್ಲಿ ಏನಾಗಿದೆ, ಫಾಸ್ಫರಸ್ ಇದೆ, ಕ್ಯಾಲ್ಶಿಯಂ ಇದೆ. ಆಮೇಲೆ ಈರುಳ್ಳಿ ಸಿಪ್ಪೆಯಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ. ನೋಡಿ, ಮಳೆ ಒಂದು ಅತಿಯಾದ ರಭಸಕ್ಕೆ ಗಿಡಗಳು ಸ್ವಲ್ಪ ಏನಾಗಿದೆ, ಹಾಳಾಗಿದೆ, ಸ್ವಲ್ಪ ಶಾಕ್ಗೆ ಒಳಗಾಗಿದೆ. ನೋಡಿ, ಈ ರೀತಿ ಅರಳೋಗಿರುವಂಥ ಹೂಗಳನ್ನು ಪಿಂಚ್ ಮಾಡೋದ್ರಿಂದ ಅಲ್ಲಿ 2 ಮತ್ತೆ ಮೊಗ್ಗುಗಳು, ಬ್ರಾಂಚಸ್ ಬಂದು ಕೌಲೊಡೆದು ಹೂಗಳು ಬರೋವಂಥದ್ದು. ನೋಡಿ, ಮಣ್ಣಿನಲ್ಲಿರುವಂಥ ಪಾಟ್ ಏನಾಗಿದೆ, ಒಂದು 60% ಒಣಗಿದೆ. ಕೆಳಗಡೆ ಮಾಯ್ಶ್ಚರ್ ಇದೆ, ಮೇಲ್ಗಡೆ ಸ್ವಲ್ಪ ಡ್ರೈ ಆಗಿದೆ. 60-70% ಮಣ್ಣು ಒಣಗಿದೆ. ಈ ಒಂದು ಸಂದರ್ಭದಲ್ಲಿ ನಾನಿಲ್ಲಿ ಮಿಕ್ಸ್ ಮಾಡಿರುವಂಥ 4 ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 ಚಮಚ, ಇದು ನಂದು 8 ಇಂಚಿನ ಪಾಟ್ ಇದೆ, ಅದರಲ್ಲಿ 2 ಚಮಚ ಹಾಕ್ತಾಯಿದ್ದೀನಿ. ಇದು ಫುಲ್ಲಿ ಆರ್ಗ್ಯಾನಿಕ್, ಯಾವುದೇ ರೀತಿಯ ಕೆಮಿಕಲ್ ಇಲ್ಲ. ಹಾಗಾಗಿ 2 ಚಮಚ ಸಾಕಾಗತ್ತೆ. 8-10 ಇಂಚಿನ ಪಾಟ್ ಇದೆ, 2 ಚಮಚ ಸಾಕು. ನೋಡಿ, ಚೆನ್ನಾಗಿ ಅದನ್ನು ಕವರ್ ಮಾಡಿ ನಾನಿಲ್ಲಿ ನೀರು ಹಾಕಬೇಕು. ನೀರಿನಲ್ಲಿ ಇನ್ನೊಂದು ವಸ್ತುವನ್ನು ಹಾಕಿ ಮಿಕ್ಸ್ ಮಾಡಿ ವಾಟರಿಂಗ್ ಮಾಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನೊಂದು 12 ಇಂಚಿನ ಪಾಟ್ ಇದೆ, ಇದರಲ್ಲಿ 4-5 ಚಮಚ ಹಾಕ್ತಾಯಿದ್ದೀನಿ. ಮಣ್ಣಿನ ಬೇರಿನ ಸ್ವಲ್ಪ ದೂರ ಪಾಟ್ನ ಅಂಚು ಏನಿರುತ್ತಲ್ಲ ಅಲ್ಲಿ ಹಾಕಿ. ಅಂತಂದರೆ ಅದು ಬೇರುಗಳು ಏನು ಫೈಬ್ರಸ್ ರೂಟ್ಸ್ ಅಂತಂದರೆ ಬಿಳಿ ಬೇರುಗಳು ಏನು ಹುಟ್ತಾ ಇರುತ್ತಲ್ಲ ಹೊಸದಾಗಿ, ಆ ಬೇರುಗಳು ಸೈಡಲ್ಲೆಲ್ಲ ಹರಡ್ಕೊಂಡಿರುತ್ತೆ. ಹಾಗಾಗಿ ಆ ಎಲ್ಲ ಬೇರುಗಳಿಗೂ ಕೂಡ ಫರ್ಟಿಲೈಸರ್ ದೊರಕಬೇಕು, ಅದರ ಪೋಷಕಾಂಶಗಳು ಆ ಬೇರುಗಳಿಗೂ ಸಿಗಬೇಕು ಅಂತಂದರೆ ನೀವು ಸೈಡಲ್ಲೂ ಕೂಡ ಫರ್ಟಿಲೈಸರನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಈ ಗಿಡಗಳನ್ನು ನೀವೇನು ಮಾಡಬೇಕು, ನೀರು ಹಾಕಿದ ನಂತರ ಮತ್ತೆ ನೆಕ್ಸ್ಟ್ ಡೇ ಏನು ನೀರು ಕೊಡ್ತಿರಲ್ಲ ಅವಾಗ ಸ್ವಲ್ಪ ಮಣ್ಣು ಒಣಗಿದ ನಂತರನೇ ನೀರು ಕೊಡಿ. ಲಾಸ್ಟ್ ಬರುವಂಥ ಒಂದು ಸ್ಟೆಪ್ ಏನು ಅಂತಂದರೆ, ನೋಡಿ, ಇವಾಗ ನಾವೆಲ್ಲ NPK ಇರುವಂಥ ಫರ್ಟಿಲೈಸರನ್ನು ಹಾಕಿದ್ದೀವಿ, ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಕಿದ್ದೀವಿ. ಆದರೆ ಇವಾಗ ನಮಗೆ ಮಣ್ಣನ್ನು ಆ್ಯಸಿಡಿಕ್ ಮಾಡಬೇಕು. ಇದು ಮುಖ್ಯವಾದಂಥ ವಿಷಯ. 1 ಲೀಟರ್ ನೀರಿನಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಕಾಫಿ ಪೌಡ್ರನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕುವಂಥ ಕಾರಣ ಏನು ಅಂತಂದರೆ, ಇದರಲ್ಲಿ ಐರನ್ ಹೇರಳವಾಗಿರೋದ್ರ ಜೊತೆಗೆ ಗಿಡಗಳು ಕಾಫಿ ಪೌಡ್ರ್ ಹಾಗೂ ಐರನ್ ಅಂಶ ಇರೋದ್ರ ಜೊತೆಗೆ ಆ್ಯಸಿಡಿಕ್ ಆಗಿರೋದ್ರ ಜೊತೆಗೆ ನಾವು ಏನು ಫರ್ಟಿಲೈಸರ್ ಹಾಕಿದ್ದೀವಲ್ಲ ಅದನ್ನು ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ, ಅದನ್ನು ಗಿಡಗಳ ಎಲ್ಲ ಭಾಗಗಳಿಗೂ ತಲುಪಿಸುವಂಥ ಕೆಲಸ ಈ ಕಾಫಿ ಪೌಡರ್ ಮಾಡುತ್ತೆ. ಜೊತೆಗೆ ಮಣ್ಣನ್ನು ಲೈಟಾಗಿ ಆ್ಯಸಿಡಿಕ್ ಮಾಡೋದ್ರಿಂದ ಗಿಡದ ಬೇರುಗಳು ಆ್ಯಕ್ಟಿವ್ ಆಗಿರುತ್ತೆ. ನಾವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ತಲುಪಬೇಕು ಅಂತಂದರೆ ಬೇರುಗಳು ಮೊದಲು ಆ್ಯಕ್ಟಿವ್ ಆಗಿರಬೇಕು. ಎಷ್ಟು ನೀರು ಹಾಕಬೇಕು ಅಂತಂದರೆ, ಕೇವಲ ಈ ಅರ್ಧ ಮಣ್ಣು ಏನು ಒಣಗಿತ್ತಲ್ಲ, ಮಣ್ಣು ಒಂದು 60%, ಅದು ಮಾತ್ರ ಹಸಿ ಆಗಬೇಕು. ಕಂಪ್ಲೀಟಾಗಿ ಕೆಳಗಡೆ ಡ್ರೈನೇಜ್ ಹೋಲಿಂದ ಹೊರಗಡೆ ಬರೋವರೆಗೂ ನೀರು ಹಾಕಬೇಡಿ. ಕೇವಲ ಅರ್ಧ ಅದು ಮಣ್ಣು ಲೈಟಾಗಿ ಮಾಯ್ಸ್ಟ್ ಆಗಬೇಕು. ಆಮೇಲೆ ನೀವೇನು ಮಾಡಿ, ನಾಳೆ ಸಾಯಂಕಾಲ ನೀರು ಹಾಕಿ. ಅಂತಂದರೆ ಬೆಳಗಿನ ಜಾವ ಏನು ಫರ್ಟಿಲೈಸರ್ ಹಾಕಿದ್ದೀರಾ ಅಂತಂದರೆ ಸಾಯಂಕಾಲ ನೋಡಿ, ತುಂಬ ಒಣಗಿದೆ ಅಂತಂದರೆ ನೀರು ಹಾಕಿ ಬಿಡಬೇಡಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಕಿ. ಅಂತಂದರೆ 24 ಅವರ್ಸ್ ಅದು ಚೆನ್ನಾಗಿ ಅಲ್ಲಿ ಕೆಲಸ ಮಾಡೋದಕ್ಕೆ ಬಿಡಿ. ಅಥವಾ ಸಾಯಂಕಾಲ ಬಳಸಿದ್ದೀರಾ ಅಂತಂದರೆ ನೆಕ್ಸ್ಟ್ ಸಾಯಂಕಾಲ ಏನು ಮಾಡಿ ಮತ್ತೆ ನೀವು ಪ್ಲೇನ್ ವಾಟರನ್ನು ಕೊಡ್ಬೋದು. ಸೊ ನೋಡಿದ್ರಲ್ಲ ಯಾವ ರೀತಿ ಮಲ್ಲಿಗೆ ಗಿಡದಲ್ಲಿ ಮತ್ತೆ ಹೂಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಏನೆಲ್ಲ ಕೆಲಸ ಮಾಡಬೇಕು, ಯಾವೆಲ್ಲ ಆರೈಕೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.